ಜಿಲ್ಲಾದ್ಯಂತ 163 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 700ಕ್ಕೂ ಮಿಕ್ಕ ಗ್ರಾಮದಲ್ಲಿ ಅರಣ್ಯವಾಸಿಗಳು ಗಿಡ ನೆಡುವ ಮೂಲಕ ಯಶಸ್ವಿಯಾಗಿ ದಶಲಕ್ಷ ಗಿಡ ನೆಡುವ ಅಭಿಯಾನ ಮಂಗಳವಾರ ಸಂಪನ್ನಗೊಂಡಿದೆ. ಮಳೆಯ ನಡುವೆ ವಿವಿಧ ಜಾತಿಯ ಗಿಡ ನೆಟ್ಟರು, ಮಹಿಳೆಯರು, ಮಕ್ಕಳು ಭಾಗವಹಿಸಿದ್ದರು. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್, ಜಿಲ್ಲಾದ್ಯಂತ ಅರಣ್ಯವಾಸಿಗಳ ಪರಿಸರ ಜಾಗೃತಿ ಕಾರ್ಯ ಪ್ರಶಂಸನಾರ್ಹ. ಸಾಮಾಜಿಕ ಚಿಂತಕ ಕಾಗೋಡು ತಿಮ್ಮಪ್ಪ ಅವರು ಸಿದ್ದಾಪುರದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಜಿಲ್ಲಾದ್ಯಂತ ಜೂನ್ 15ರಂದು ಏಕಕಾಲದಲ್ಲಿ ಜಿಲ್ಲಾದ್ಯಂತ ಪ್ರಾರಂಭಗೊಂಡ ಗಿಡ ನೆಡುವ ಅಭಿಯಾನ ಸತತ 1 ತಿಂಗಳ ಕಾಲ ಜರುಗಿದವು. ಅಭಿಯಾನದಲ್ಲಿ ಅರಣ್ಯವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ವಯಸ್ಕರರು ಮತ್ತು ಮಕ್ಕಳು ಆಸಕ್ತಿಯಿಂದ ಗಿಡ ನೆಡುವ ಕಾರ್ಯ ವಿಶೇಷವಾಗಿತ್ತು ಎಂದು ನೆನಪಿಸಿದ್ದಾರೆ. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನವನ್ನು ಜೂನ್ 15ರಿಂದ ಪ್ರಾರಂಭವಾಗಿ ಸತತ 30 ದಿನಗಳವರೆಗೆ ಜರುಗಿ ಇವತ್ತು ಅದು ಸಂಪನ್ನವಾಗಿದೆ ಅಂತೇಳಿ ತುಂಬ ಸಂತೋಷವಾಗ್ತಾ ಇದೆ. ಇಡೀ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆಯಿಂದ ಮತ್ತು ಈ ರೀತಿಯ ಒಂದು ವಿಶೇಷವಾದ ಮತ್ತು ಮಾದರಿ ರೀತಿಯ ಅರಣ್ಯವಾಸಿಗಳಿಂದ ಪರಿಸರ ಜಾಗೃತಿ ಕಾರ್ಯಕ್ರಮಗಳು ಅತ್ಯಂತ ಒಂದು ಕ್ರಾಂತಿಕಾರಿಯ ಹೆಜ್ಜೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಜೂನ್ 15ರಂದು ಸಿದ್ದಾಪುರ ತಾಲೂಕಿನಲ್ಲಿ ಪರಿಸರ ಚಿಂತಕರಾಗಿರುವಂಥ ಮಾನ್ಯ ಹಿರಿಯ ಚಿಂತಕರಾಗಿರುವಂಥ ಕಾಗೋಡು ತಿಮ್ಮಪ್ಪ ಅವರು ಜಿಲ್ಲಾ ಮಟ್ಟದ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಏಕಕಾಲದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 500ಕ್ಕಿಂತ ಹೆಚ್ಚಿನ ಸ್ಥಳದಲ್ಲಿ ಈ ಅಭಿಯಾನಗೊಂಡಿರುವುದು ಒಂದು ಐತಿಹಾಸಿಕವಾದ ಕಾರ್ಯಕ್ರಮವಾಗಿದೆ. ಪರಿಸರ ಜಾಗೃತಿ, ಪರಿಸರ ತಿಳುವಳಿಕೆ, ಅರಣ್ಯವಾಸಿಗಳ ಪರಿಸರ ಬಗ್ಗೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸೋದ್ರಿಂದ ಇಂಥ ಕಾರ್ಯಕ್ರಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳಿಂದ ಜರುಗ್ತಾ ಇರುವುದು ಇದು 5ನೇ ಕಾರ್ಯಕ್ರಮ. 100ಕ್ಕಿಂತ ಹೆಚ್ಚಿನ ವಿವಿಧ ಪ್ರಭೇದಗಳನ್ನು ಈ ಒಂದು ಅಭಿಯಾನದಲ್ಲಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅರಣ್ಯವಾಸಿಗಳು ಭಾಗವಹಿಸಿರುವುದು ಮತ್ತು ಈ ಒಂದು ಅಭಿಯಾನದಲ್ಲಿ ಮಹಿಳೆಯರು, ಕುಟುಂಬದವರು, ಮಕ್ಕಳು ಎಲ್ಲ ಏಕಾತ್ರಯದಲ್ಲಿ ಒಂದು ಅಭಿಯಾನವನ್ನು ಯಶಸ್ವಿಗೊಳಿಸಿರುವುದು ಅತ್ಯಂತ ವಿಶೇಷವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಭೂಮಿ ಹಕ್ಕಿನ ಹೋರಾಟಕ್ಕೆ ಸಂಬಂಧಿಸಿ 1,000 ಗ್ರೀನ್ ಕಾರ್ಡ್ ಪ್ರಮುಖರು ಈ ಒಂದು ಯಶಸ್ಸಿಗೆ ಮೂಲಭೂತ ಕಾರಣರಾಗಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಹೇಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಂದ್ರೆ ಅರಣ್ಯವಾಸಿಗಳು ಅರಣ್ಯ ಪರಿಸರ ಜಾಗೃತಿ ಅಭಿಯಾನದಲ್ಲಿ ಅರಣ್ಯವಾಸಿಗಳು ಪಾತ್ರ ಬಹಳ ಮಹತ್ವವಾಗಿದೆ ಹೇಳುವಂಥ ಈ ಅಭಿಯಾನದ ಹಿಂದೆ ಒಂದು ಕ್ರಾಂತಿಕಾರಿಕ ಪರಿಸರ ಜಾಗೃತಿ ಕಾರ್ಯವನ್ನು ದೇಶದಲ್ಲಿ ಮಾದರಿಯಾಗಿ ಅರಣ್ಯವಾಸಿಗಳೇ ಸಂಘಟಿಸಿರುವುದು ಅತ್ಯಂತ ವಿಶೇಷವಾದ ಕಾರ್ಯ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದಾನೆ. ಭಾಗವಹಿಸಿದಂಥ ಮತ್ತು ಸಕ್ರಿಯವಾಗಿರುವಂಥ ಎಲ್ಲ ಅರಣ್ಯವಾಸಿಗಳು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದಾನೆ. ಮತ್ತು ಹೋರಾಟಗಾರರ ವೇದಿಕೆಯು ಒಂದು ಅರಣ್ಯವಾಸಿಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಈ ಮಳೆಗಾಲ ಮುಗುವವರೆಗೂ ವಾತಾವರಣಕ್ಕೆ ಅನುಗುಣವಾಗಿ ಈ ಕಾರ್ಯವನ್ನು ಗಿಡ ನೆಡುವ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಹೋರಾಟಗಾರರ ವೇದಿಕೆಯು ಅರಣ್ಯವಾಸಿಗಳಿಗೆ ಒಂದು ಸಂದೇಶ ಸಹಿತ ಕೊಟ್ಟಿದೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ. ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಮುನಗೋಡ್, ಜೋಯಿಡಾ, ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲಾ ಮತ್ತು ಕಾರವಾರ ತಾಲೂಕಾದ್ಯಂತ ಸಹಸ್ರಾರು ಗ್ರೀನ್ ಕಾರ್ಡ್ ಪ್ರಮುಖರು ಮತ್ತು ಅರಣ್ಯವಾಸಿಗಳ ಸಹಭಾಗಿತ್ವದಲ್ಲಿ ಸಕ್ರಿಯವಾಗಿ ಗಿಡ ನೆಡುವ ಐತಿಹಾಸಿಕ ಕಾರ್ಯದಲ್ಲಿ ಗುರುತು ಮೂಡಿಸಿದರು.
ಅಭಿಯಾನದಲ್ಲಿ ಅರಣ್ಯವಾಸಿಗಳು 100ಕ್ಕೂ ಮಿಕ್ಕಿ ವಿವಿಧ ಪ್ರಭೇದಗಳ ಗಿಡಗಳನ್ನ ಅರಣ್ಯವಾಸಿಗಳು ಸ್ವಪ್ರೇರಣೆಯಿಂದ ಸಹಸ್ರಾರು ಅರಣ್ಯವಾಸಿಗಳು ಏಕಕಾಲದಲ್ಲಿ ಗಿಡ ನೆಡುವ ಪ್ರಾರಂಭಿಸುವ ಮೂಲಕ ಅರಣ್ಯ ಸಾಂದ್ರತೆ ಹೆಚ್ಚಿಸುವ ಕಾರ್ಯ ಜರುಗಿಸಿರುವುದು ಪ್ರಶಂಸನೀಯ ಕಾರ್ಯವೂ ಆಗಿದೆ ಎಂದು ಹೇಳಿದರು. ಅರಣ್ಯವಾಸಿಗಳಿಂದ ಅರಣ್ಯ ಹಾಳು ಎಂಬ ಆರೋಪಕ್ಕೆ ವಿರುದ್ಧವಾಗಿ ಪರಿಸರ ಸಂರಕ್ಷಣೆ ನಮ್ಮದು ಹೊಣೆ ಎಂದು ಈ ಅಭಿಯಾನ ಸಾರುತ್ತಿದೆ. ಇಡೀ ನಾಡಿಗೆ ಮಾದರಿಯಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ.